ಒಂದು ಹುಲ್ಲು ಕಡ್ಡಿಯು ಅಲಗಾಡೋದಿಲ್ಲ ಅಂತ ಎಲ್ಲ ನನ್ನಪ್ಪ ಮಂಜುನಾಥನ ದಯೆ ಮಗ. ಮಗ, ನೀನು ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಅಧ್ಯಯನ ಮಾಡ್ತೀಯ ಅಂತ ಹೇಳ್ತೀಯಲ್ಲ, ಅದಕ್ಕೂ ಮೊದಲು ಶ್ರೀ ಕ್ಷೇತ್ರದ ಬಗ್ಗೆ, ಆ ಸಂಸ್ಥೆಯ ಬಗ್ಗೆ ತಿಳ್ಕೊ. ಆಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡುವೆ ಅಂತ. ಯಾವುದೇ ಕೆಲಸಕ್ಕೂ ಮೊದಲು ಅದರ ಆಳ ಅಂತರ ತಿಳಿದ್ರೆ ಒಳ್ಳೇದು ಮಗನೇ. ಹೊರದೇಶದಲ್ಲೇ ಹುಟ್ಟಿ ಬೆಳೆದ ನಿನಗೆ ನಿನ್ನಪ್ಪ, ದೈವ, ದೇವರು ಇದರ ಬಗ್ಗೆ ತಿಳಿಸಿದ್ರೆ ತಾನೆ ನಿನಗೆ ಇಲ್ಲಿ ಆಚಾರ ವಿಚಾರ ಎಲ್ಲ ತಿಳಿಯೋದು. ಧರ್ಮಸ್ಥಳ ಅಂದ್ರೆ ಅಂತಿಂತ ಕ್ಷೇತ್ರ ಅಲ್ಲ ಮಗ. ತಲೆ ತಲಾಂತರದಿಂದ ಚತುರ್ವಿಧ ದಾನ ಪರಂಪರೆಯನ್ನ ಈ ನಾಡಿಗೆ ಪಸರಿಸಿದ ಧರ್ಮ ಹೊತ್ತ ನಾಡು, ಪುಣ್ಯ ಹೊತ್ತ ಬೀಡು. ಅಲ್ಲಿ ನೆಲೆಸಿರುವ ಸಾಕ್ಷಾತ್ ಮಂಜುನಾಥ ಬೇರೆ ಅಲ್ಲ, ಅಲ್ಲಿನ ಧರ್ಮಾಧಿಕಾರಿಗಳಾದ ಪೂಜ್ಯ ಕಾವಂದರು ಬೇರೆ ಅಲ್ಲ. ನಮ್ಮ ಧರ್ಮಸ್ಥಳ ಅಂದ್ರೆ ಇದೇ ನೋಡು. ಧರ್ಮಸ್ಥಳ ಅಂದ್ರೆ ಆ ನನ್ನಪ್ಪ ಮಂಜುನಾಥ ನೆಲೆಸಿದ ಧರ್ಮಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ ಬಿಡು. ಯಾಕಂದ್ರೆ ಶಿವ ಪಾರ್ವತಿ ಬೇರೆ ಅಲ್ಲ, ಧರ್ಮಸ್ಥಳದ ಹೆಗ್ಗಡೆ ದಂಪತಿಗಳು ಬೇರೆ ಅಲ್ಲ. ಸಾಕ್ಷಾತ್ ಶಿವ ಪಾರ್ವತಿಯ ಪ್ರತಿರೂಪವೇ ಪೂಜ್ಯ ಕಾವಂದರ ದಂಪತಿಗಳು. ಅವರ ಕನಸಿನ ಕೂಸಾದ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದೊಂದು ಮಹಾಸಾಗರ. ಆ ಸಾಗರದಂತಹ ಯೋಜನೆಯ ಬಗ್ಗೆ ನಿನಗೇನು ಗೊತ್ತು? ಅಯ್ಯೋ ತಾತ, ನಾನು USA ನಲ್ಲಿ ಇರ್ಬೇಕಾದ್ರೇನೆ SKDIDP ಈ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಒಂದಂತೂ ಗೊತ್ತಾಯ್ತು, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅಂತ. ಎಲ್ಲ ಹೇಳು ಹಾಗಿದ್ರೆ. ಮಗನೇ, ನೀನು ತಟ್ಟೆಲಿರೋ ಅನ್ನ ಮಾತ್ರ ನೋಡಿದೀಯೇ ಹೊರತು ಬೆಳೆದ ಭತ್ತನ, ಅದನ್ನ ಬೆಳೆಯೋ ಕಷ್ಟನ ಎಂದಾದ್ರೂ ನೋಡಿದೀಯೇನು? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಏನಂತ ತಿಳಿದಿಯೋ? ಕುಗ್ರಾಮ ಆಗಿದ್ದ ಹಳ್ಳಿಗಳ ಕೊಂಪೆಯನ್ನ ಮಾದರಿ ಗ್ರಾಮವನ್ನಾಗಿಸಿದ ಮಹಾನ್ ಸಂಸ್ಥೆ ಕಣಪ್ಪ. ಅದು ಎಲ್ಲ ಸಂಸ್ಥೆಗಳ ಹಾಗೆ ಯಾವುದೋ ಒಂದು ಸಂಸ್ಥೆ ಅಲ್ಲ. ಎಷ್ಟೋ ಗ್ರಾಮಗಳ ಅಭಿವೃದ್ಧಿಗೆ, ಅಲ್ಲಿನ ಜನರ ಸರ್ವತೋಮುಖ ಬೆಳವಣಿಗೆಗೆ ಮೂಲ ಕಾರಣ, ಪ್ರೇರಣೆಯೇ 80ರ ದಶಕದಲ್ಲಿ ಪ್ರಾರಂಭವಾದ ಗ್ರಾಮಾಭಿವೃದ್ಧಿ ಯೋಜನೆ ಕಣಪ್ಪ. ಏನ್ ತಾತ, ಯೋಜನೆ 80ರ ದಶಕದಲ್ಲಿ ಪ್ರಾರಂಭ ಆಯ್ತಾ? ಓ ಮೈ ಗಾಡ್. ಹೌದು ಮಗನೇ, ನಿನಗೆ ಅವರಿವರು ವಿಚಾರ ಯಾಕೆ? ನನ್ನ ಜೀವನದ ಕಥೆಯನ್ನೇ ಹೇಳ್ತೇನೆ ಕೇಳು. 80ರ ದಶಕದಲ್ಲಿ ನಮಗೆ ಕಿತ್ತು ತಿನ್ನೋ ಬಡತನ. ಕೃಷಿ ಭೂಮಿ ನಮ್ಮಲ್ಲಿದ್ರೂ ಕೂಡ ಆ ಭೂಮಿಯಲ್ಲಿ ಬೆಳೆ ಬೆಳೆಯೋಕಾಗದೆ, ಅದನ್ನ ಹಡೀಲು ಭೂಮಿ ಮಾಡಿ ಜೀವನ ಮಾಡೋಕಾಗದೆ, ಒಂದು ಹೊತ್ತಿನ ಊಟಕ್ಕಾಗಿ ಕೆಲಸ ಹುಡುಕಿ ಉಳ್ಳವರ ಮನೆಗೆ ಹೋಗಿ ಜೀತ ಮಾಡೋ ಕಾಲ ಆಗಿತ್ತು. ಆಗ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ ಪೂಜ್ಯ ಕಾವಂದ್ರು 1982ನೇ ಇಸ್ವಿಯಲ್ಲಿ, ಹೌದು 82ನೇ ಇಸ್ವಿಯಲ್ಲೇ ಗ್ರಾಮಗಳ ಅಭಿವೃದ್ಧಿಯ ಯೋಚನೆಯನ್ನು ಒಂದು ಯೋಜನೆಯಾಗಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಮಗ. ಆ ಪ್ರಾರಂಭದ ದಿನಗಳಲ್ಲಿ ಕ್ಷೇತ್ರದಿಂದ ಸಿಬ್ಬಂದಿಗಳು ನಮ್ಮ ಹಳ್ಳಿಗೆ ಬಂದು ಇಲ್ಲಿಂದ ಉದ್ಯೋಗ ಅರಸಿ ಜೀತಕ್ಕೆ ಹೋಗ್ತಿದ್ದ ನಮ್ಮನ್ನ, ನಮ್ಮಲ್ಲಿದ್ದ ತುಂಡು ಭೂಮಿಯನ್ನೇ ಬಳಸಿಕೊಂಡು ಹೇಗೆ ಬದುಕಬೇಕು, ಹೇಗೆ ಬದುಕನ್ನು ನಡೆಸಬೇಕು ಎಂದು ಮನವರಿಕೆ ಮಾಡಿದ್ರು. ಆನಂತರ ನಮ್ಮ ಹಳ್ಳಿಯ ಮನೆ ಮನೆಗೆ ಬಂದು ನಮ್ಮ ಜನಜೀವನವನ್ನ ಸರ್ವೆ ಮಾಡಲು ಪ್ರಾರಂಭ ಮಾಡಿದ್ರು ಮಗ. ನಮ್ಮಲ್ಲಿರುವ ಭೂಮಿ ಎಷ್ಟು, ಅದರಲ್ಲಿ ಕೃಷಿ ಭೂಮಿ ಎಷ್ಟು, ಹಡೀಲು ಭೂಮಿ ಎಷ್ಟು, ಮನೆಯಲ್ಲಿ ಇರುವ ಜನರೆಷ್ಟು, ಅದರಲ್ಲಿ ದುಡಿಯುವ ಜನರೆಷ್ಟು, ಜಾನುವಾರು ಎಷ್ಟು ಎಂಬುದನ್ನ, ಹಾಗೂ ಹಳ್ಳಿಯ ಜನಗಳಿಗೆ ಬದುಕಲು ಮೂಲಭೂತವಾಗಿ ಏನೇನು ಬೇಕು ಎಂಬ ದೊಡ್ಡ ಪಟ್ಟಿ ತಯಾರು ಮಾಡಿದ್ರು. ಈ ಪಟ್ಟಿ ಪೂಜ್ಯ ಕಾವಂದರಿಗೆ ತಲುಪಿದಾಗ ಕಾವಂದರು ಪ್ರತಿ ಮನೆ ಮನೆಗೂ ಜೀವನ ನಡೆಸಲು ಬೇಕಾದ ಅಗತ್ಯ ಸಾಮಗ್ರಿಗಳನ್ನ, ದಿನೋಪಯೋಗಿ ವಸ್ತುಗಳನ್ನ, ಅಷ್ಟೇ ಅಲ್ಲ ಮಗ, ಕ್ಷೇತ್ರದ ಸ್ವಾಮಿಯೇ ಆ ಬುಟ್ಟಿಯಲ್ಲಿ ಕೂತು ಮನೆ ಮನೆಗೆ ಬಂದು ನೆಲೆಸಿದ್ರು. ಆ ಮುಖಾಂತರ ನಾವು ನಮ್ಮ ಹಳ್ಳಿಯಲ್ಲಿಯೇ ನಿಂತು ಬದುಕು ಕಟ್ಟಿಕೊಳ್ಳಲು ಭದ್ರವಾದ ಬುನಾದಿ ಹಾಕಿಕೊಟ್ರು ಮಗ. ಇದರಿಂದ ಬದುಕು ಕಟ್ಟಿಕೊಳ್ಳಲು ಧೈರ್ಯ ಮಾಡಿದ ನಾವುಗಳು ಸ್ವಂತವಾದ ತುಂಡು ಭೂಮಿಯಲ್ಲಿ ದುಡಿಯಲು, ಹಡೀಲು ಭೂಮಿಯನ್ನ ಫಲವತ್ತಾಗಿ ಮಾಡಲು ನಮ್ಮ ಮನೆಯವರೆಲ್ಲ ಸೇರಿ ಪ್ರಾರಂಭ ಮಾಡಿದವು. ಇದಕ್ಕೆ ಪೂರಕ ಎಂಬಂತೆ ಯೋಜನೆಯಿಂದ ತೆಂಗು, ಅಡಿಕೆ, ಬಾಳೆ, ಗೇರು, ಮಾವು, ರಬ್ಬರು, ತರಕಾರಿ ಸಸಿಗಳು
ಮತ್ತೆ ಕೃಷಿಗೆ ಪೂರಕವಾದ ಯೋಚನೆಗಳನ್ನ ಯೋಜನೆಯಾಗಿಸಿ ನಮ್ಮ ನಮ್ಮ ಮನೆ ಬಾಗಿಲಿಗೆ ತಂದು ಮುಟ್ಟಿಸಿದ್ರು. ಅಷ್ಟೇ ಅಲ್ಲದೆ ಕೂಲಿಗಾಗಿ ಕಾಳು ನೀಡಿದ್ರು, ದುಡಿಯುವ ಕೈಗಳಿಗೆ ಅಕ್ಕಿ ಹಣದ ರೂಪದಲ್ಲಿ ಸಹಾಯವೂ ಮಾಡ್ತಿದ್ರು ಮಗ. ನಿಜವಾಗ್ಲೂ ಗ್ರೇಟ್ ತಾತ. ಹಾ ಕೇಳೋ, ಆಗ ಸಣ್ಣದಾಗಿ ಕೃಷಿ ಏನೋ ನಡೀತಿತ್ತು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡ್ಲಿಕ್ಕೆ ದೊಡ್ಡ ಸಮಸ್ಯೆ ಎದುರಾಯ್ತು. ಮನೆಯಲ್ಲಿದ್ದ ಜನ ಸಾಕಾಗದೆ ಹೋಯ್ತು. ಕೃಷಿ ಕೆಲಸಕ್ಕೆ ಆಳುಗಳದ್ದೇ ದೊಡ್ಡ ಕೊರತೆ ಎದುರಾಯ್ತು. ಆಗ ಈ ಸಮಸ್ಯೆಗೆಲ್ಲ ಪರಿಹಾರ ಎಂಬಂತೆ ಯೋಜನೆಯವರು ಮೈಯಾಳು ಮಾದರಿಯಲ್ಲಿ ಪ್ರಗತಿ ಬಂದು ತಂಡಗಳನ್ನು ರಚಿಸಿ ಅದ್ರ ಮೂಲಕ ಶ್ರಮ ವಿನಿಮಯ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರು. ಕೂಲಿಗಾಗಿ ಕಾಸು ನೀಡದೆ ಪ್ರತಿಯಾಗಿ ತನ್ನ ಶ್ರಮವನ್ನೇ ಕಾಸಾಗಿ ಪರಿವರ್ತನೆ ಮಾಡಿದ್ರು. ಈ ಪ್ರಗತಿ ಬಂದು ಕಾರ್ಯಕ್ರಮವನ್ನ ಸದುಪಯೋಗ ಮಾಡಿಕೊಂಡ ನಾವುಗಳು ನಮ್ಮಲ್ಲಿದ್ದ ತುಂಡು ಬಂಜರು ಭೂಮಿಗಳಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ಭೂಮಿಯಲ್ಲಿ ಚಿನ್ನದ ಬೆಳೆ ಬೆಳೆದವು. ಇಲ್ಲಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸ್ತಾ ಬಂತು ನೋಡು. ಒಂದು ಹೊತ್ತು ಗಂಜಿ ಕುಡಿತಿದ್ದ ನಾವು ನೆಮ್ಮದಿಯಿಂದ 3 ಹೊತ್ತು ಗಂಜಿ ಕುಡಿಯುವ ಮಟ್ಟಕ್ಕೆ ಜೀವನವನ್ನು ಕಟ್ಟಿಕೊಂಡೆವು ಮಗ. ಹೀಗೆ ಎಷ್ಟೋ ಸಾವಿರ ಮಾನವ ಶಕ್ತಿಗಳು ಒಟ್ಟಾಗಿ ಸೇರಿ ಕೆಲಸ ಮಾಡಿ ನಮ್ಮ ಬದುಕನ್ನ ಹಸನು ಮಾಡಿಕೊಂಡೆವು. ಓ ಅಲ್ಲಿ ನೋಡು, ಅಲ್ಲಿ ನಿಂಗೆ ಕಾಣ್ತಾ ಉಂಟಲ್ಲ ಆ ನಮ್ಮ ತೆಂಗಿನ ಮರದ ಕೊಪ್ಪಲು, ನಮ್ಮ ಅಡಿಕೆ ತೋಟ, ಆ ಮಾವಿನ ಗಿಡ, ಆ ನೀನ್ ನೇತಾಡ್ತಿದ್ಯಲ್ಲ ಆ ಗೇರ್ ಗಿಡ, ಅವೆಲ್ಲ ಇದೆಯಲ್ಲ ಅದೆಲ್ಲ ಯೋಜನೆ ಅಂದು ನನಗೆ ನೀಡಿದ್ದು ಇಂದು ಫಲ ಕೊಡ್ತಾ ಇದೆ. ಅದನ್ನೇ ತಿಂದು ಇಂದು ನೀನು ಎದೆ ಎತ್ತರ ಬೆಳೆದು ನಿಂತದ್ದು ಮೊಮ್ಮಗನೇ. ರಿಯಲಿ ರಿಯಲಿ ಗ್ರೇಟ್ ತಾತ. ಅಲ್ಲ, ಧರ್ಮಸ್ಥಳ ಯೋಜನೆ ಹೀಗೆ ಪ್ರಾರಂಭ ಆದದ್ದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಿಜವಾಗ್ಲೂ ನೀವೆಲ್ಲ ಗ್ರೇಟ್ ಅಜ್ಜ. ನಿನ್ನ ಹೊಗಳಿಕೆ ಎಲ್ಲ ಆಗ ಮಳೆ, ಚಳಿ, ಬಿಸಿಲು, ಗಾಳಿ ಎನ್ನದೆ ಬರಿಗಾಲ ಫಕೀರರ ಹಾಗೆ ಹಳ್ಳಿಯ ಮನೆ ಮನೆಗೆ ತಿರುಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಯೋಜನೆ ಅಂದ್ರೇನು, ಅದು ಯಾಕಾಗ್ಬೇಕು, ಅದರಿಂದ ಏನು ಪ್ರಯೋಜನ ಅಂತ ಹೀಗಳಿತಾ ಇದ್ರಲ್ಲ, ಅವರೆಲ್ಲರೂ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಮಾಡಿ ಇಡೀ ಯೋಜನೆಯನ್ನು ಹೆಮ್ಮರವಾಗಿ ಬೆಳೆಸಿದ್ರಲ್ಲ. ನಮ್ಮ ಸೇವಾ ನಿರತರು ಅವರಿಗೆ ಸಲ್ಲಬೇಕು ಮಗನೇ. ಏನು ಸೇವಾ ನಿರತರ? ಹಾಗಂದ್ರೆ ಯಾರು? ಹೌದು ಮಗನೇ, ಹೇಳ್ತೇನೆ ಕೇಳು. ಆಗ ಯೋಜನೆಯಲ್ಲಿ ಸೇವೆಗಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರಿಗೆ ಪೂಜ್ಯರು ಸೇವಾ ನಿರತರು ಅಂತ ಬಿರುದು ಕೊಟ್ಟರು. ಅಲ್ಲಿವರೆಗೂ ಸರ್ಕಾರಿ ಕಚೇರಿಯ ಮುಖವನ್ನೇ ಕಾಣದ ನಮಗೆ ಈ ಸೇವಾ ನಿರತರ ಮೂಲಕ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಸರ್ಕಾರದ ಸೌಲಭ್ಯಗಳನ್ನ, ಕೃಷಿ ಸೌಲಭ್ಯಗಳನ್ನ ಸಲೀಸಾಗಿ ನಮಗೆ ದೊರೆಯುವ ಹಾಗೆ ಮಾಡಿದ್ರು. ಈ ಸೇವಾ ನಿರತರ ಅವಿರತ ಶ್ರಮದಿಂದ ನಮ್ಮ ಯೋಜನೆಯನ್ನ ರಾಜ್ಯವ್ಯಾಪಿ ಪಸರಿಸಿದ್ರು. ಆ ಸೇವಾ ನಿರತರಲ್ಲಿ ನಾನು ಒಬ್ಬನಾಗಿದ್ದೆ ಎನ್ನುವ ಹೆಮ್ಮೆ ಇದೆ ನನಗೆ. ಏನಜ್ಜ, ನೀವು ಕೂಡ ಯೋಜನೆಯಲ್ಲಿ ಕೆಲಸ ಮಾಡಿದ್ರ? ಹೌದು ಮಗನೇ, ನಾನು ಸೇವಾ ನಿರತನಾಗಿದ್ದೆ. ಅದಕ್ಕೆ ಕೂಡ ಪೂಜ್ಯರು ಹಾಗೂ ಯೋಜನೆಯೇ ಕಾರಣ. ಶಾಲೆಯ ಮೆಟ್ಟಿಲನ್ನೇ ಕಾಣದ ನಿರಕ್ಷರ ಕುಕ್ಷಿಯಾಗಿದ್ದ ಎಷ್ಟೋ ಜನಗಳಿಗೆ ಆಗ ನಮ್ಮ ಮನೆ ಬಾಗಿಲಿನಲ್ಲೇ ಜ್ಞಾನ ಜ್ಯೋತಿ ವಯಸ್ಕರ ಶಿಕ್ಷಣದ ಮೂಲಕ ರಾತ್ರಿ ಶಾಲೆ ನಡೆಸಿ ಅಕ್ಷರದ ಬೆಳಕನ್ನ ನೀಡ್ತಾ ಇದ್ರು. ಈ ರಾತ್ರಿ ಶಾಲೆಯಲ್ಲಿ ಆಗಲೇ SLC ಕಲ್ತಿದ್ದ ನಾನು ಶಿಕ್ಷಕನಾದೆ. ಅದೆಷ್ಟೋ ನಮ್ಮ ಜನಗಳನ್ನ ನಾನು ವಿದ್ಯಾವಂತರಾಗುವಂತೆ ಮಾಡಿದೆ. ಅದನ್ನು ಗಮನಿಸಿದ ಪೂಜ್ಯರು ನನ್ನನ್ನು ಯೋಜನೆಯಲ್ಲಿ ಸೇರಿಸಿಕೊಂಡ್ರು. ಯೋಜನೆಯಲ್ಲಿ ಸೇರಿಸಿ ನಾನು ಕೂಡ ಸುದೀರ್ಘವಾಗಿ ಯೋಜನೆಯಲ್ಲಿ ಸೇವೆ ಸಲ್ಲಿಸುವ ಹಾಗೆ ಮಾಡಿದ್ದು ಕೂಡ ಇದೇ ಗ್ರಾಮಾಭಿವೃದ್ಧಿ ಯೋಜನೆ ಮಗ. ನಾನು ಯೋಜನೆಗೆ ಸೇರಿದ 90ರ ದಶಕದ ಪ್ರಾರಂಭದಲ್ಲಿ ಸಮುದಾಯಗಳನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಚಾಲನೆ ನೀಡಿದ್ರು. ಸಮುದಾಯ ಅಭಿವೃದ್ಧಿನ? ಹಾಗಾದ್ರೆ ಏನ್ ತಾತ? ಕೇಳು, ಅದು ತುಂಬಾ ಒಳ್ಳೆಯ ಯೋಜನೆ. ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಇದ್ದ ಮನೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿದ ಯೋಜನೆ. ಸಂಪೂರ್ಣ ಗ್ರಾಮಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ರು. ಆ ಜೀವನಧಾಮ ಕಾರ್ಯಕ್ರಮದ ಮುಖಾಂತರ ಸೋರುತ್ತಿದ್ದ ಮುಳಿ ಹುಲ್ಲಿನ ಮಾಡಿನ ಮನೆಯಲ್ಲಿದ್ದ ನನಗೆ ಹಂಚುಗಳನ್ನು ನೀಡಿ ನೆಮ್ಮದಿಯಿಂದ ಬೆಚ್ಚಗೆ ಜೀವನ ಮಾಡಲು ಅನುಕೂಲ ಮಾಡಿಕೊಟ್ರು ಮಗ. ಮತ್ತೆ
ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಶೌಚಾಲಯ, ನಮ್ಮ ದನದ ಹಟ್ಟಿ, ಕಾಲು ಸಂಕ, ಜಲವಾಹಿನಿ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನೀರಾವರಿ ಪೈಪು, ಪಂಪ್ಸೆಟ್ಗಳ ಒದಗಣೆ, ಮತ್ತೆ ಯಾವಾಗ ಇದು ನಂದಾದೀಪ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಮನೆಗೂ ಬೆಳಕನ್ನ ನೀಡಿದ್ರು. ಕೆರೆ, ಬಾವಿ, ಮನೆ ರಿಪೇರಿ, ರೇಡಿಯೋ ಕೊಡುಗೆ, ಅಬ್ಬಬ್ಬಾ, ಆಗಾಗ ಮಾಡಿದ ಕೆಲಸಗಳು ಒಂದ ಎರಡ. ಆವಾಗಲೇ ಅಷ್ಟೆಲ್ಲ ಕಾರ್ಯಕ್ರಮಗಳು. ಈಗಿನ ಕಾರ್ಯಕ್ರಮಗಳು ಎಷ್ಟಿವೆ ಅಂತ ಒಮ್ಮೆ ನಮ್ಮೂರಿನ ಶಾಲೆಗೆ ಹೋಗಿ ನೋಡಿ ಬಾ. ನಮ್ಮೂರಿನ ಶಾಲೆಗೆ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಒಬ್ರು ಹೊಸ ಟೀಚರ್ ಅಮ್ಮ ಬಂದ್ರು. ಕಾಂಪೌಂಡ್ ರಚನೆ ಆಯಿತು. ಶಾಲಾ ರಂಗಮಂದಿರ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ರಚನೆ ಆಯಿತು. ಹಳೆ ಕಾಲದ ಚಾಪೆ ಮಣೆ ಹೋಗಿ ಗಟ್ಟಿಮುಟ್ಟಾದ ಬೆಂಚು, ಡೆಸ್ಕ್ಗಳು ಬಂದವು. ಇದಿಷ್ಟು ಶಾಲೆಯದಾದ್ರೆ ನಮ್ಮ ಗ್ರಾಮದಲ್ಲಿ ಯಾರಾದ್ರೂ ಸತ್ರೆ ಅವ್ರನ್ನ ನೆಟ್ಟಿಗೆ ಸುಡೋಕೆ ಒಂದು ಮಶಾಲ ಇರಲಿಲ್ಲ. ಆ ಸಮಯದಲ್ಲಿ ಸಾರ್ವಜನಿಕ ರುದ್ರಭೂಮಿ ತಲೆ ಎತ್ತಿ ನಿಂತಿತು. ಮನೆ ಮನೆಯಲ್ಲೇ ಭಜನೆ ಮಾಡ್ತಿದ್ದ ಕಾಲದಲ್ಲಿ ಊರಿನ ಜನರೆಲ್ಲ ಒಂದೆಡೆ ಸೇರಿ ಭಜನಾ ಮಂಡಳಿಗಳನ್ನ ಪ್ರಾರಂಭ ಮಾಡಿ ಅದಕ್ಕೆ ಅನುಕೂಲವಾಗುವಂತೆ ಸುಸಜ್ಜಿತವಾದ ಭಜನಾ ಮಂದಿರಗಳು ಕೂಡ ರೂಪುಗೊಂಡವು. ಮತ್ತೆ ನಿನ್ನಪ್ಪ ಚಿಕ್ಕವನಿರುವಾಗ ದಿನ ಬೆಳಗ್ಗೆ ಸಂಜೆ ಹಾಲ್ ಕ್ಯಾನ್ ಹಿಡಿದು ಡೈರಿಗೆ ಹೋಗ್ತಿದ್ದ. ಆ ಡೈರಿ, ಆ ಹಾಲು ಸಂಘದ ಕಟ್ಟಡದ ರಚನೆಗೆ ಅನುದಾನ ಬಂದದ್ದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕಣಪ್ಪ. ಮತ್ತೆ ನಿಂಗೆ ನೆನಪಿದೆಯೋ ಇಲ್ಲೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ನೀನಾಗ ಬಹಳ ಸಣ್ಣ ಮಗು. ಆಗ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಿದ್ದ ಕುಂಜಿರ ಅಂತ. ಈಗ ವಯಸ್ಸಾಗಿ ಮಲಗಿದಲ್ಲೇ ಇದ್ದಾನೆ. ಅವನ ಮನೆ ಬಾಗಿಲಿಗೆ ಅವನ ಜೀವನೋಪಾಯಕ್ಕೆ ನೆರವಾಗ್ತಿರುವುದು ಕೂಡ ಇದೇ ಯೋಜನೆಯ ಮಾಶಾಸನ ಕಾರ್ಯಕ್ರಮ ಕಣಪ್ಪ. ಮತ್ತೆ ನಮ್ಮ ಗ್ರಾಮದಲ್ಲಿ ನಾನು ಕಂಡ ಹಾಗೆ ಸೂರಿಲ್ಲದ ನಿರ್ಗತಿಕರಿಗೆ ಮಾತೃಶ್ರೀ ಅಮ್ಮನವರ ಕಲ್ಪನೆಯ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸುಸಜ್ಜಿತವಾದ ಮನೆ ನಿರ್ಮಾಣ, ಗೃಹೋಪಯೋಗಿ ವಸ್ತುಗಳು, ಮತ್ತೆ ಪ್ರತಿ ತಿಂಗಳು ಜೀವನೋಪಾಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನ ವಾತ್ಸಲ್ಯ ಕಾರ್ಯಕ್ರಮದ ಮುಖಾಂತರ ಕಿಟ್ ರೂಪದಲ್ಲಿ ಅವರ ಮನೆ ಬಾಗಿಲಿಗೆ ತಲುಪಿಸುವ ಪುಣ್ಯದ ಕೆಲಸವನ್ನ ಯೋಜನೆಯು ರಾಜ್ಯಾದ್ಯಂತ ಮಾಡ್ತಾ ಇದೆ. ಇದನ್ನು ನೀನು ಅಂಡರ್ಲೈನ್ ಹಾಕಿ ಬರೆದಿಟ್ಕೋ. ನಿಜವಾಗ್ಲೂ ತಾತ, ಇದು ಅಂಡರ್ಲೈನ್ ಮಾಡ್ಕೊಳ್ಳೋ ಕಾರ್ಯಕ್ರಮನೇ. ಹೌದಪ್ಪ. ಈಗ ನಿನ್ನಪ್ಪ ನಿನ್ನನ್ನು ಹೊರದೇಶದಲ್ಲಿಟ್ಟು ಓದಿಸ್ತಾ ಇದ್ದಾನಲ್ಲ, ಅದಕ್ಕೂ ಮುಂಚೆ ನೀನ್ ಇಲ್ಲಿ ಓದುವಾಗ, ನಿನಗೆ ಇಂಜಿನಿಯರಿಂಗ್ ಮಾಡುವಾಗ ನೆರವಾಗಿದ್ದೆ ಯೋಜನೆಯ ಸುಜ್ಞಾನಿಧಿ ಶಿಷ್ಯವೇತನ ಕಣಪ್ಪ. ಅದರ ಅಡಿಯಲ್ಲಿ ಆಗಿನ ಕಾಲದಲ್ಲೇ ತಿಂಗಳಿಗೆ 1,000 ರೂಪಾಯಿ ಶಿಷ್ಯವೇತನ ತಗೊಂಡೆ ನಿನ್ನನ್ನ ಇಂಜಿನಿಯರಿಂಗ್ ಓದಿಸಿದ್ದು ನಿನ್ನಪ್ಪ. ಗೊತ್ತಾ ನಿನಗೆ? ಹೌದು ತಾತ. ಪ್ರತಿ ತಿಂಗಳು ನನ್ನ ಅಕೌಂಟಿಗೂ ಕೂಡ 1,000 ರೂಪಾಯಿ ಬರ್ತಾನೆ ಇತ್ತು. ಇದೆಲ್ಲ ಬಿಡು. ಮೊನ್ನೆ ಅಷ್ಟೇ ನಮ್ಮ ತೋಟಕ್ಕೆ ಮರ ಕಡಿಯೋಕ್ ಬರ್ತಿದ್ದ ಸುರೇಶ ಆಯ ತಪ್ಪಿ ಮರದಿಂದ ಬಿದ್ದು ಸೊಂಟ ಮುರ್ಕೊಂಡಾಗ ಅವನಿಗೆ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವೀಲ್ ಚೇರ್ ನೀಡಿ ಓಡೋಡ ಹಾಗೆ ಮಾಡಿದ್ದು ಇದೇ ಯೋಜನೆ ಕಣಪ್ಪ. ಬಿಡು, ಹೇಳ್ತಾ ಹೋದ್ರೆ ಪೂಜ್ಯರ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾವಿರ ಇದೆ. ಇದರ ಫಲಾನುಭವಿಗಳ ಸಂಖ್ಯೆ ಕೋಟಿಗೂ ಹೆಚ್ಚು. ಹೌದಾ? ಅದ್ ಸರಿ ಅಜ್ಜ, ಮೊನ್ನೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಅದ್ಯಾವುದೋ ಒಂದು ಧರ್ಮಸ್ಥಳದ ಶುದ್ಧ ಗಂಗಾ ಅಂತೆ, ಅದ್ರ ಮುಂದೆ ಲೈನಲ್ಲಿ ಕ್ಯಾನ್ ಹಿಡ್ಕೊಂಡು ಜನ ನಿಂತಿದ್ರು. ಅದಾ, ನೀನು ಹೊರದೇಶದಲ್ಲಿ ಇದ್ದವ, ನೀನು ನೋಡಿದ್ದೆ ಬಾಟ್ಲಿ ನೀರು. ಆದ್ರೆ ಈ ಶುದ್ಧ ಗಂಗಾ ಘಟಕ ಬರೋಕ್ ಮುಂಚೆ ನಮ್ಮೂರಿನ ಜನರು ಇಲ್ಲಿ ಎಂತ ನೀರು ಕುಡಿತಿದ್ರು ಗೊತ್ತಾ? ಅಯ್ಯೋ, ಯಾವ ಪಾಪಿಗೂ ಬೇಡ, ಅಷ್ಟು ಕೊಳಕಾಗಿತ್ತು. ಅದರಿಂದಾನೇ ಅದೆಷ್ಟು ಕಾಯಿಲೆ ಊರಲ್ಲಿ. ಅದನ್ನ ಮನಗಂಡ ನಮ್ಮ ಕಾವಂದರು ನಮ್ಗೆ ಕುಡಿಯೋಕೆ ಶುದ್ಧವಾದ ನೀರೇ ಇರಲಿ ಅಂತ ಸ್ವತಃ ಅವರೇ ನಮ್ಮೂರಿಗೆ ಬಂದು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ ಶುದ್ಧ ಗಂಗಾ ಎಂಬ ಕುಡಿಯುವ ನೀರಿನ ಘಟಕ ಕಣಪ್ಪ ಅದು. ಊರಾಚೆ ಅಷ್ಟು ದೊಡ್ಡ ಕೆರೆ ಇದೆ, ಆದ್ರೂ ಕುಡಿಯೋಕ್ ನೀರಿಲ್ಲ ಅಂತೀಯಲ್ಲ, ಇದೆಲ್ಲ ನಂಬೋ ಮಾತಾ ಅಜ್ಜ? ಕೆರೆ ಆಗಿದ್ದು ಈಗ. ಅದೇ 2 ತಿಂಗಳ ಹಿಂದೆ
ಊರಿನ ಜಾನುವಾರು ಹೊಂದಿಗಳು ಬಿದ್ದು ಒದ್ದಾಡ್ತಾ ಇದ್ದ ಕೊಚ್ಚೆ ಗುಂಡಿಯಾಗಿತ್ತು. ಡಿಸೆಂಬರ್ ತಿಂಗಳು ಬಂತಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ಊರಿನ ಮಕ್ಕಳೆಲ್ಲ ಅಲ್ಲೇ ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಗ್ರೌಂಡ್ ಆಗಿತ್ತು. ಆ ಕೆರೆ ಹೂಳು ತುಂಬಿಕೊಂಡು ಅಲ್ಲಿ ಕೆರೆ ಇತ್ತು ಅನ್ನೋದನ್ನೇ ನಮ್ಮ ಊರಿನ ಜನರು ಮರ್ತು ಬಿಟ್ಟಿದ್ರು. ಆಗ ನಮ್ಮ ಊರಿಗೆ ಬಂದ ಯೋಜನೆಯ ಅಧಿಕಾರಿಗಳು ಈ ಕೊಚ್ಚೆ ಗುಂಡಿನ ನೋಡಿ ನಮ್ಮ ಊರಿನ ಜನರನ್ನೆಲ್ಲ ಸೇರಿಸಿ ಕೆರೆ ಸಮಿತಿ ರಚನೆ ಮಾಡಿ ಅದಕ್ಕಾಗಿ ಅನುದಾನನೂ ನೀಡಿ ನಮ್ಮೂರಿನ ಜನರ ಹತ್ತರಾನೇ ಅಲ್ಲಿನ ಹೂಳು ತೆಗೆಸಿ ಮಳೆಗಾಲದಲ್ಲಿ ನೀರು ನಿಲ್ಲೋ ಹಾಗೆ ಕೆರೆ ಕೋಡಿ ರಚನೆ ಮಾಡಿ ಅದನ್ನು ಒಂದು ಮಾದರಿ ಕೆರೆಯಾಗಿ ಮಾಡಿಕೊಟ್ರು. ಈಗ ನಮ್ಮೂರಿನ ಜನರೆಲ್ಲ ನಮ್ಮೂರು ನಮ್ಮ ಕೆರೆ ಅಂತ ಹೆಮ್ಮೆಯಿಂದ ಹೇಳೋ ಹಾಗೆ ಮಾಡಿದ್ರು. ನಿಜವಾಗ್ಲೂ ಗ್ರೇಟ್ ತಾತ. ಅಪ್ಪಪ್ಪ ಅಪ್ಪ ದೇವ್ರೆ, ನೀನ್ ಹೇಳೋದ್ ನೋಡಿದ್ರೆ ನನಗೆ ಸುಸ್ತಾಗ್ತಾ ಇದೆ ಅಜ್ಜ. ನೀವು ಎಲ್ಲ ಒಮ್ಮೆಲೆ ಹೇಳಿ ಮುಗಿಸ್ಬೇಡಿ, ನಿಧಾನವಾಗಿ ಹೇಳಿ ಅಜ್ಜ. ಅಲ್ಲ, ನಿಮ್ಮಿಬ್ರ ಮಾತುಕತೆ ಕೇಳ್ತಾ ಕೇಳ್ತಾ ಹೊತ್ತು ಹೋದದ್ದೇ ತಿಳಿಲಿಲ್ಲ ನನಗೆ. ನನಗೂ ಇವತ್ತು ಜ್ಞಾನ ವಿಕಾಸ ಮೀಟಿಂಗ್ ಇದೆ. ಅಲ್ಲಿ ಇವತ್ತು ಆಹಾರ ಮೇಳ ನಡೀತಾ ಇದೆ. ಅಲ್ಲಿಗೆ ನಾನು ಹಸಿ ಬೇಳೆಕಾಳಿನ ಪಲ್ಯ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ನೀವು ಮಾತು ಮುಂದುವರಿಸಿ, ನಾನು ಹೋಗಿ ಬರ್ತೇನೆ. ಹಲೋ, ಹಾ ಮೀಟಿಂಗಿಗೆ ಬರ್ತಾ ಇದ್ದೇನೆ. ಏನು, ಪ್ರಗತಿ ನಿಧಿ ಸಾಲನ? ಗಿರಿಜನಿಗಲ್ಲ, ಶಾಂತನಿಗೆ. ಅದು ತೋಟದ ಕೆಲ್ಸಕ್ಕೆ ಅಂತ 3 ಲಕ್ಷ ಕೇಳಿದ್ದಾಳೆ. ನಾಡಿದ್ದು ಅವಳ ಅಕೌಂಟಿಗೆ ನೇರವಾಗಿ ಜಮೆ ಆಗತ್ತೆ. ಹಾ ಸರಿ ಸರಿ, ನಾನೀಗ ಬರ್ತೀನಿ, ಅಲ್ಲೇ ಮಾತಾಡೋಣ. ಸರಿ, ನಾನು ಮೀಟಿಂಗಿಗೆ ಹೋಗಿ ಬರ್ತೀನಿ. ಆಯ್ತಾಯ್ತು, ಬೇಗ ಹೋಗ್ಬಾ. ಇವತ್ತು ಮೊಮ್ಮಗ ಬಂದಿದ್ದಾನೆ ಅಂತ ಸ್ವಲ್ಪ ಬೇಗ ಬಾ. ಅಬ್ಬ, ನನ್ನ ಅಜ್ಜಿ ಕೂಡ ಮೀಟಿಂಗ್ ಅಂತ ಹೋಗಿದ್ರಲ್ಲ. ಅಜ್ಜ, ಅಜ್ಜಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾದ್ರೂ ಹೇಗೆ ಹೇಳು? ನನಗೆ ಅದೇ ಶಾಕ್ ಆಗ್ತಾ ಇದೆ. ಅದಾ, ಈ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ಮೇಲೆ ದುಡಿಯೋ ಗಂಡಸರಿಗೆ ದುಡಿಯೋದನ್ನ ಕಲಿಸಿದ್ದಲ್ಲದೆ ಮನೆಯಲ್ಲಿ ಇದ್ದ ಹೆಂಗಸರಿಗೆ ಸಂಸಾರ ನಿರ್ವಹಣೆಯ ಜೊತೆಗೆ ಒಂದಷ್ಟು ಜ್ಞಾನಾರ್ಜನೆಗಾಗಿ ಮಾತೃಶ್ರೀ ಅಮ್ಮನವರ ಪರಿಕಲ್ಪನೆಯಲ್ಲಿ ಊರಿನ ಮಹಿಳೆಯರ ಸಮಗ್ರ ಸಬಲೀಕರಣಕ್ಕೆ ಹಾಗೂ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿಯೇ ಹುಟ್ಟಿಕೊಂಡ ಕಾರ್ಯಕ್ರಮ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ. ಅದರಲ್ಲಿ ಮನೆಯ ಮಹಿಳೆಯರಿಗೆ ಶಿಕ್ಷಣ, ಕಾನೂನು, ಆರೋಗ್ಯ, ಆಹಾರ, ಹಾಡು, ಹಸೆ ಎಂಬ ಸಾಂಸ್ಕೃತಿಕ ಲೋಕವನ್ನೇ ಪರಿಚಯ ಮಾಡಿಸಿದ್ರು. ಇದರಿಂದಾಗಿಯೇ ನಿನ್ನ ಅಜ್ಜಿ ಡಿಗ್ರಿ ಓದದೇ ಇದ್ರೂ ಕೂಡ ಹಣದ ಲೆಕ್ಕಾಚಾರ, ಬಡ್ಡಿ ಲೆಕ್ಕಾಚಾರ ಮಾಡ್ತಾಳೆ. ಮತ್ತೆ ಅವಳಿಗೆ ಜೀವನ ಶಿಕ್ಷಣದಲ್ಲಿ ಡಿಗ್ರಿ ಸಿಕ್ಕಿದ ಹಾಗಿದೆ. ಮತ್ತೆ ಮಗ ಮನೆಯಲ್ಲಿ ಸೆರಗು ಹೊದ್ದು ಅಡಿಗೆ ಕೋಣೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯನ್ನು ಒಟ್ಟುಗೂಡಿಸಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಉಳಿತಾಯದ ಜೊತೆಗೆ ಆರ್ಥಿಕ ಶಿಸ್ತಿನ ಬಗ್ಗೆಯೂ ಮಾಹಿತಿ ನೀಡಿ ತಮ್ಮ ಕಾಲ ಮೇಲೆ ತಾವು ನಿಂತು ಗಂಡಸರಿಗೆ ಸಮಾನವಾಗಿ ದುಡಿದು ಸಂಸಾರದ ನಿರ್ವಹಣೆಯ ಜೊತೆಗೆ ಸಮಾಜದಲ್ಲಿ ಗೌರವದಿಂದ ಗುರುತಿಸಿಕೊಳ್ಳಂತೆ ಮಾಡಿದ್ದು ಕೂಡ ಇದೇ ಗ್ರಾಮಾಭಿವೃದ್ಧಿ ಯೋಜನೆ. ಸ್ವಸಹಾಯ ಸಂಘಗಳು ಸ್ವ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಸಬಲರಾಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವಂತೆ ಹಣಕಾಸಿನ ನೆರವನ್ನು ನೀಡುತ್ತಿರುವುದೇ ಯೋಜನೆಯ ಪ್ರಗತಿ ನಿಧಿ ಎಂಬ ದೊಡ್ಡ ಕಾರ್ಯಕ್ರಮ ಕಣಪ್ಪ. ಓ ಮನಪಣ್ಣ, ಓಹೋ ಸೀನಾ ರತ್ತು, ಏನ್ ಮರಯ ನಮ್ಮನೆ ಬಾಗಿಲ್ ತನಕ ಬಂದ್ಬಿಟ್ಟಿದ್ದೀರಿ? ಏನಿಲ್ಲ ಮನಪಣ್ಣ, ಯೋಜನೆಯ ಜನಜಾಗೃತಿ ವೇದಿಕೆಯವರು 3 ದಿನದಿಂದ ನಮ್ಮ ಶಾಲೆಯಲ್ಲಿ ಮಧ್ಯವರ್ಗದ ಶಿಬಿರ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತುಂಟಲ್ಲ, ಅದರದ್ದು ನಾಡಿದ್ದು ಬುಧವಾರ ಸಮಾರೋಪ ಕಾರ್ಯಕ್ರಮ ಉಂಟಂತೆ. ಆ ಕಾರ್ಯಕ್ರಮ ನಮ್ಮ ನವಜೀವನ ಸಮಿತಿಯಿಂದಲೇ ಆಗಬೇಕು ಅಂತ ಆ ವಿವೇಕ್ ಪಾಯಸರು ಹೇಳ್ತಿದ್ದಾರೆ. ಆ ತಿಮ್ಮಯ್ಯ ನಾಯಕರು ಮಾತ್ರ ನೀವು ಮಾತಾಡದೆ ಸಭೆನ ಮುಗಿಸೋದಿಲ್ಲ ಅಂತ ಹೇಳಿದ್ದಾರೆ ಮಾರ್ರೆ. ಹಾಗಾಗಿ ನಾಡಿದ್ದು ನೀವೊಂದು ಸೂರು ಬಿಡುವು ಮಾಡಿಕೊಂಡು ಒಂದು ಗಳಿಗೆ ಬರಲೇಬೇಕು. ತಪ್ಪಿಸ್ಬೇಡಿ, ನಾವಿನ್ನು ಬರ್ತೇವೆ. ಹಾ ಸರಿ ಸರಿ, ಏನಾದ್ರೂ ಕುಡಿತೀರಾ? ಮೋನಪ್ಪಣ್ಣ, ನಾವು ಕುಡಿಯೋದು ಬಿಟ್ಟಿದ್ದೇವಲ್ರಿ. ಆಯ್ತಾಯ್ತು, ಹೋಗ್ ಬನ್ನಿ. ಅಜ್ಜ, ಅದೇನಜ್ಜ ಜನಜಾಗೃತಿ ವೇದಿಕೆ ಅಂದ್ರೆ? ಮಧ್ಯವರ್ಜನ ಶಿಬಿರ ಅಂದ್ರೆ ಏನದು? ಮಗನೇ, ಅದು
ತಲೆತಲಾಂತರದಿಂದ ಜಗತ್ತಿಗೆ ಅಂಟಿರುವ ಮಹಾಮಾರಿ ಮದ್ಯವೆಂಬ ರಾಕ್ಷಸನ ಸಂಹಾರಕ್ಕಾಗಿ ಹುಟ್ಟಿಕೊಂಡ ಒಂದು ಸಂಸ್ಥೆ. ಈ ಮದ್ಯಪಾನ ವಿರೋಧ ಚಳುವಳಿ ಎಂದರೆ ಗ್ರಾಮ ಸ್ವರಾಜ್ಯ ಚಳುವಳಿ ಎಂದರ್ಥ. ಈ ನಿಟ್ಟಿನಲ್ಲಿ ರಾಮರಾಜ್ಯದ ಕನಸನ್ನು ಪೂಜ್ಯ ಕಾವಂದರು ಹಲವು ವರ್ಷಗಳಿಂದ ಈ ಜನಜಾಗೃತಿ ವೇದಿಕೆ ಮುಖಾಂತರವೇ ಸಾಕಾರಗೊಳಿಸುತ್ತಾ ಬಂದಿದ್ದಾರೆ. ಈ ಮದ್ಯಪಾನವೆಂಬ ಸಾಮಾಜಿಕ ಸಮಸ್ಯೆಗೆ ಸಮುದಾಯವೇ ಚಿಕಿತ್ಸೆಯಾಗಬೇಕೆಂಬ ಮಹಾದಾಸೆಯೊಂದಿಗೆ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಹೊಸದಾಗಿ ಆವಿಷ್ಕರಿಸಲ್ಪಟ್ಟ ಪರಿಹಾರವೇ ಸಮುದಾಯ ಮದ್ಯವರ್ಜನ ಶಿಬಿರ. ಈ ಶಿಬಿರದಿಂದಾಗಿ ಸಾಮಾಜಿಕ ಪಿಡುಗಾಗಿದ್ದ ಈ ಮದ್ಯ ವ್ಯಸನಕ್ಕೆ ಸಮಾಜದ ಮಧ್ಯೆಯೇ ಸಮಾಜದ ಜನರ ಪಾಲ್ಗೊಳ್ಳುವಿಕೆಯಿಂದಲೇ ಮದ್ಯ ರಾಕ್ಷಸನ ಸಂಹಾರ ಆಗಬೇಕು. ಎಲ್ಲಿ ಕುಡಿದಿದ್ದಾನೋ ಅಲ್ಲೇ ಬಿಡಬೇಕು. ಯಾರು ಕುಡಿಸಿದ್ದಾರೋ ಅವರೇ ಕುಡಿತ ಬಿಡುವುದನ್ನು ನೋಡಬೇಕು. ಯಾರು ಕುಡಿಯಲು ಹಣ ಕೊಟ್ಟಿದ್ದಾನೋ ಅದೇ ಊರಿನಲ್ಲಿಯೇ ಅವನೇ ಕುಡಿತ ಬಿಡಿಸಲು ಪ್ರಯತ್ನಿಸಬೇಕು. ಎಲ್ಲಿ ಮರ್ಯಾದೆ ಕಳೆದುಕೊಂಡಿದ್ದಾನೋ ಅಲ್ಲೇ ಮರ್ಯಾದೆ ಸಿಗಬೇಕು. ಎಲ್ಲೂ ಕುಡಿದು ಬಿದ್ದಿದ್ದಾನೋ ಅಲ್ಲೇ ತಲೆ ಎತ್ತಿ ನಡೆಯುವಂತಾಗಬೇಕು. ಯಾವ ನಾಲಿಗೆಯಿಂದ ತೆಗಳಲ್ಪಟ್ಟಿದ್ದಾನೋ ಅದೇ ನಾಲಿಗೆಯಿಂದ ಹೊಗಳಲ್ಪಡಬೇಕು ಎಂದು ರಾಜ್ಯದೆಲ್ಲೆಡೆ ಅನುಷ್ಠಾನಗೊಂಡದ್ದೇ ಈ ಜನಜಾಗೃತಿ ವೇದಿಕೆಯ ಮದ್ಯವರ್ಜನ ಶಿಬಿರಗಳು. ಇದರಿಂದಾಗಿ ಕುಡಿತ ಬಿಟ್ಟ ಜನರು ಎಷ್ಟೋ ಲಕ್ಷಾಂತರ ಮಂದಿ ಇದ್ದಾರೆ. ಅವರೆಲ್ಲ ಸೇರಿ ಮಾಡಿಕೊಂಡ ನವಜೀವನ ಸಮಿತಿ ಇಂದು ನಾಡಿಗೆ ಮಾದರಿಯಾಗಿದೆ. ಆದರೆ ಪೂಜ್ಯ ಕಾವಂದ್ರು ಒಮ್ಮೆ ಹೇಳಿದ್ದ ನೆನಪು ನನಗೆ, ಈ ಕುಡಿಯುವವರನ್ನಾದ್ರೂ ಬಿಡಿಸಬಹುದು, ಆದ್ರೆ ಈ ಕುಡಿಸುವವರಿದ್ದಾರಲ್ಲ ಮನೆ ಹಾಡ್ರು ಅವರನ್ನು ಬಿಡಿಸಲಾಗದು ಅಂತ. ಅದೆಲ್ಲ ಬಿಡು. ಅಷ್ಟೇ ಅಲ್ಲ, ಈ ಇಂದು ಪ್ರತಿ ಊರಿನಲ್ಲಿಯೂ ಕೂಡ 10,000ಕ್ಕೂ ಮಿಕ್ಕಿದ ವಿಪತ್ತು ನಿರ್ವಹಣಾ ಶೌರ್ಯ ತಂಡವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಮಾಜಿಕ ಕಾಳಜಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಶೌರ್ಯ ಎಂಬ ಹಣೆಪಟ್ಟಿಯ ಹೆಸರಿನಿಂದ ಹೆಮ್ಮೆಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಗ. ಅಜ್ಜ, ಎಂತೆಂತ ಕಾನ್ಸೆಪ್ಟ್ಗಳು ಅಜ್ಜ, ನಿಜವಾಗ್ಲೂ ಗ್ರೇಟ್. ಯೋಜನೆಗಳನ್ನ ಒಬ್ಬರೇ ಒಂದು ಧರ್ಮಕ್ಷೇತ್ರದ ಮೂಲಕ ಮಾಡಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೆಮ್ಮೆನೆ ಅನ್ನಿಸ್ತಾ ಇದೆ ಅಜ್ಜ. ಅಬ್ಬಬ್ಬಾ, ಇಷ್ಟೆಲ್ಲ ಕಾರ್ಯಕ್ರಮಗಳು, ವಾಹ್. ಅಯ್ಯೋ ಮೊಮ್ಮಗನೆ, ಇಲ್ಲಿವರೆಗೆ ನಾನು ಹೇಳಿದ್ದು ಒಂದು ಭಾಗ ಮಾತ್ರ. ಪೂಜ್ಯರ ಜನೋಪಯೋಗಿ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿವಸ ಹೇಳಿದ್ರು ಮುಗಿಯೋದಿಲ್ಲ, ಅಷ್ಟಿದೆ. ಅದೇನೇ ಆಗ್ಲಿ ಅಜ್ಜ, ನಾನೆಲ್ಲಾನು ಕೇಳ್ಬೇಕು, ನೀವು ಹೇಳಿ ಅಷ್ಟೇ. ಹಾ ಸರಿ, ನನಗೆ ನೆನಪಾದಷ್ಟು ಬೇಗ ಬೇಗ ಹೇಳಿ ಮುಗಿಸ್ತೇನೆ. ನನಗೂ ತೋಟಕ್ಕೆ ನೀರು ಬಿಡೋಕೆ ಟೈಮ್ ಆಯ್ತು. ಓಕೆ ಅಜ್ಜ. ನೋಡಪ್ಪ, ಸಣ್ಣದಾಗಿ ಒಂದು ಹಳ್ಳಿಯಲ್ಲಿ ಪ್ರಾರಂಭವಾದ ಯೋಜನೆ ನಾಡಿನೆಲ್ಲೆಡೆ ಪಸರಿಸಿದಾಗ ಸಂಘಗಳು ಹೆಚ್ಚಾದಂತೆ ಫಲಾನುಭವಿಗಳ ಸಂಖ್ಯೆಯು ಬೆಳೆಯುತ್ತಲೇ ಹೋಯಿತು. ಅವರೆಲ್ಲರ ಆರೋಗ್ಯ ಕಾಳಜಿಯನ್ನು ಮನಗಂಡ ಪೂಜ್ಯರು ಹಾಗೂ ಮಾತೃ ಹೃದಯ ಅಮ್ಮನವರು ಸಂಪೂರ್ಣ ಸುರಕ್ಷಾ ಹಾಗೂ ಆರೋಗ್ಯ ರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲರಿಗೂ ಆರೋಗ್ಯ ವಿಮೆ ದೊರೆಯುವಂತೆ ಮಾಡಿದ್ರು. ಈ ರೀತಿ ದಿಢೀರೆಂದು ಬಂದೊದಗುವ ಅನಾರೋಗ್ಯದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಜೀವನವೇ ಮುಗಿದು ಹೋಯಿತು ಅನ್ನುವ ಸಂದರ್ಭದಲ್ಲಿ ಮತ್ತೆ ಆರೋಗ್ಯಯುತವಾದ ಜೀವನವನ್ನು ಕಟ್ಟಿಕೊಳ್ಳಲು ಈ ವಿಮಾ ಸಹಕಾರಿಯಾಯಿತು. ಇಂದು ಇದಕ್ಕಾಗಿ ವಿಮಾ ವಿಭಾಗದ ಮೂಲಕ ಹಲವಾರು ವಿಮಾ ಯೋಜನೆಯನ್ನು ರಾಜ್ಯವ್ಯಾಪಿ ಜನರಿಗೆ ಕೊಡುಗೆಯಾಗಿ ನೀಡಲಾಗಿದೆ. ಇನ್ನು ಕೊನೆಯದಾಗಿ ಕೃಷಿ ಕ್ಷೇತ್ರದ ಸಾಧನೆಯ ಬಗ್ಗೆ ಹೇಳ್ತೀನಿ ಕೇಳು. ಯಾರಿಗೂ ಬೇಡವಾಗಿದ್ದ ಕೃಷಿ ಇಂದು 3/4 ವಿದ್ಯೆ ಕಲಿತು ಪಟ್ಟಣದಲ್ಲಿ ಕಂಪನಿಯಲ್ಲಿ ದುಡಿತಾ ಇದ್ದವರು ಕೂಡ ಮತ್ತೆ ಊರಿಗೆ ಬಂದು ಕೃಷಿಯಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಂಡು ಕೃಷಿಯಲ್ಲಿ ಪ್ರಗತಿ ಹೊಂದಲು ಮುಖ್ಯ ಕಾರಣವೇ ಯೋಜನೆಯ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳು. ಕೃಷಿಗೆ ಪೂರಕವಾಗಿ ಕೃಷಿ ಯಂತ್ರಧಾರೆ ಕಾರ್ಯಕ್ರಮದ ಮೂಲಕ ಸಾಮಾನ್ಯ ಕೃಷಿಕರು ಖರೀದಿಸಲು ಅಸಾಧ್ಯವಾದ ಅದೆಷ್ಟೋ ಬೆಲೆಯ ಕೃಷಿ ಯಂತ್ರಗಳು ಬಾಡಿಗೆ ದರದಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಫಲ ತೆಗೆಯುವಲ್ಲಿ ಸಹಕಾರ ಆಯಿತು. ಯೋಜನೆಯು ಕೃಷಿ ಪದ್ಧತಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ಸಣ್ಣ ಸಣ್ಣ ರೈತರು ಕೂಡ ಕನಿಷ್ಠ ಭೂಮಿಯಲ್ಲಿ ಗರಿಷ್ಠ ಬೆಳೆಯನ್ನು ಉತ್ಪಾದಿಸುವಂತಾಯಿತು. ಧರ್ಮಸ್ಥಳ ಯೋಜನೆಯಿಂದ ಕೃಷಿ ಕ್ಷೇತ್ರಕ್ಕೆ ನೀಡಿದಂತಹ ಅನುದಾನ ಕೋಟಿಗೂ ಮೇಲ್ಪಟ್ಟು
ಈ ಎಲ್ಲಾ ಕೃಷಿ ಕಾರ್ಯಕ್ರಮದಿಂದಾಗಿ ಸರ್ಕಾರದ ಅದೆಷ್ಟೋ ಕೃಷಿಪರ ಯೋಜನೆಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಾಡಿನ ಕೃಷಿ ಅವಲಂಬಿತ ಜನರಿಗೆ ತಲುಪುವಂತಾಯ್ತು. ಅದೆಲ್ಲ ಬಿಡು ಮಗ. ಆಗ ಅಂಧಕಾಲದಲ್ಲಿ ನಾವು ಸರ್ಕಾರದ ಕಚೇರಿಗಳಿಗೆ, ಅದರ ಬಾಗಿಲುಗಳಿಗೆ ಹೋಗ್ತಾ ಇದ್ದೆವು. ಆದರೆ ಇಂದು CSC ಎನ್ನುವ ಒಂದು ಕಾರ್ಯಕ್ರಮದ ಮೂಲಕ ಸಾಮಾನ್ಯ ಸೇವಾ ಕೇಂದ್ರ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರದ ಎಲ್ಲಾ ಯೋಜನೆಗಳು, ಎಲ್ಲ ಅಂದ್ರೆ ಏನಂತ ತಿಳಿದ್ಯಾ? ಆಯುಷ್ಮಾನ್ ಕಾರ್ಡು, ಆರೋಗ್ಯ ಕಾರ್ಡು, ಆಧಾರ್ ಕಾರ್ಡು, ಕೃಷಿಗೆ ಸಂಬಂಧಿಸಿದ ಬೆಳೆ ಫಸಲು, ಈ ಬೆಳೆ ವಿಮೆ, ಇದನ್ನೆಲ್ಲವನ್ನು ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದು CSC ಮುಖಾಂತರ ಮಾಡಬಹುದು ಅಂತ ಯೋಜನೆಯನ್ನು ಕೂಡ ನಮ್ಮ ನಾಡಿನ ಜನರಿಗೆ ಕೊಡುಗೆಯಾಗಿ ನೀಡಿದ ಕಣಪ್ಪ ನಮ್ಮ ಯೋಜನೆ. ಅಷ್ಟೇ ಅಲ್ಲದೆ ನಮ್ಮ ಸ್ವಸಹಾಯ ಸಂಘದ ಫಲಾನುಭವಿಗಳ ಜ್ಞಾನಾರ್ಜನೆಗಾಗಿ ನಿರಂತರ ಪತ್ರಿಕೆ ಪ್ರಾರಂಭ ಮಾಡಿ ಆ ಮಾಸಪತ್ರಿಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದು ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆಯ ಮಾಧ್ಯಮ ಪಟ್ಟಿಗೆ ಸೇರುವುದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಸರಣ ಹೊಂದಿದ ಏಕೈಕ ಪತ್ರಿಕೆಯಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನೇ ಬರೆದಿದೆ ಮಗ. ಅಲ್ಲ ಅಜ್ಜ, ಸ್ವಂತ ಅಣ್ಣ ತಮ್ಮನೇ ಸಾಲಕ್ಕೆ ಶ್ಯೂರಿಟಿ ನಿಲ್ಲದ, ಯಾವುದೇ ಅಡಮಾನವಿಲ್ಲದೆ ಸಾಲ ನೀಡದ ಬ್ಯಾಂಕ್ಗಳು ಇರುವ ಈ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸಮುದಾಯದ ಶಕ್ತಿಯಾಗಿ ಅದೆಷ್ಟೋ ಕುಟುಂಬಗಳ ಆರ್ಥಿಕ ಸುಧಾರಣೆಗಾಗಿ ಸ್ವಸಹಾಯ ಸಂಘದ ಎಲ್ಲ ಫಲಾನುಭವಿಗಳ ಪರವಾಗಿ ನಿಂತ ಪೂಜ್ಯರ ಮಹಾ ತ್ಯಾಗ ನಿಜಕ್ಕೂ ಅಜರಾಮರ. ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿ ಆಗ್ಲಿ, ಸರ್ಕಾರ ಆಗ್ಲಿ ದೇಶದಲ್ಲಿ ಮಾಡದ ಜನಪರ ಕಾರ್ಯಕ್ರಮವನ್ನು ಪುಣ್ಯಕ್ಷೇತ್ರದ ಪ್ರತಿನಿಧಿಯಾಗಿ ಪೂಜ್ಯ ದಂಪತಿಗಳು ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಿಯೂ ಹೆಮ್ಮೆ ಅನಿಸ್ತದೆ. ಅಬ್ಬಬ್ಬಾ, ಎಷ್ಟೆಲ್ಲ ಕಾರ್ಯಕ್ರಮಗಳು, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹೌದು ಮಗ, ಅವರು ಒಂದು ವ್ಯಕ್ತಿ ಆಗಿದ್ರೆ ಖಂಡಿತವಾಗಿ ಈ ಕೆಲಸ ಅವರಿಂದ ಸಾಧ್ಯವೇ ಆಗಿತ್ತು. ಆದರೆ ಅವರು ನಮ್ಮ ಸಮಾಜದ ಶಕ್ತಿ ಆದದ್ರಿಂದ ಈ ಎಲ್ಲ ಕಾರ್ಯಗಳು ದೇವರ ಇಚ್ಛೆಯಂತೆ ಆ ದೇವರೇ ನಮ್ಮ ನಡುವೆ ಪೂಜ್ಯ ದಂಪತಿಗಳ ರೂಪದಲ್ಲಿ ನೆಲೆ ನಿಂತು ಈ ಎಲ್ಲ ಕಾರ್ಯಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಅವರು ನಮ್ಮ ನಡುವೆ ಇರೋದೇ ನಮ್ಮ ಪುಣ್ಯ. ಎಂತಹ ಮಹಾ ತ್ಯಾಗಿಯಪ್ಪ ನಮ್ಮ ಪೂಜ್ಯ ಕಾವಂದ್ರು. ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿಯನ್ನ ಮೂಲ ಮಂತ್ರವಾಗಿ ಪಠಿಸಿದ ಯೋಜನೆಯ ಸಾಧನೆ ಸಹಸ್ರಾರು. ಯೋಜನೆಯ ಸಾಮಾಜಿಕ ಸೇವೆಗಾಗಿ 1999ರಲ್ಲಿ ಇಂಡಿಯನ್ ಮರ್ಚೆಂಟ್ ಚೇಂಬರ್ಸ್ ಪ್ರಶಸ್ತಿ, ಜನಜಾಗೃತಿ ಕಾರ್ಯಕ್ರಮಕ್ಕೆ ಸ್ಪಂದನ ಪ್ರಶಸ್ತಿ, ಸ್ವಸಹಾಯ ಸಂಘಗಳ ರಚನೆಗಾಗಿ 2 ಬಾರಿ ನಬಾರ್ಡ್ ಪ್ರಶಸ್ತಿ, ಯೋಜನೆಯ ಎಲ್ಲಾ ಕಾರ್ಯಕ್ರಮಕ್ಕಾಗಿ ಚೌಧರಿ ಚರಣ್ ಸಿಂಗ್ ಪ್ರಶಸ್ತಿ ಸೇರಿದಂತೆ ಫಿಕ್ಕಿ ಅವಾರ್ಡ್, ಮೈಕ್ರೋ ಫೈನಾನ್ಸ್ ಇಂಡಿಯಾ ಅವಾರ್ಡ್ 2010, HSBC ಗೋಲ್ಡ್ ಅವಾರ್ಡ್, ಪಿಂಗಾರ ರಾಜ್ಯೋತ್ಸವ ಅವಾರ್ಡ್, ಚೇಂಜ್ ಮೇಕರ್ ಅವಾರ್ಡ್, ಮಾತೃಶ್ರೀಯವರ ಕನಸಿನ ಕೂಸು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಗೆ ಸಿಲ್ವರ್ ಪ್ಲೇ ಬಟನ್ ಹಿರಿಮೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಕಾಚ್ ಗೋಲ್ಡನ್ ಅವಾರ್ಡ್, ಆಸ್ಟನ್ ಗೋಲ್ಡನ್ ಅವಾರ್ಡ್ ಅಲ್ಲದೆ ಈ ಎಲ್ಲ ಸಾಧನೆಗಳ ನಡುವೆ ಈ ಸಾಲಿನಲ್ಲಿ ISO 27001 ಸರ್ಟಿಫೈಡ್ ಸಂಸ್ಥೆ ಎಂಬ ಹಿರಿಮೆಯು ಯೋಜನೆಯ ಪಾಲಾಗಿದ್ದು ಸಂಸ್ಥೆಯ ಗರಿಮೆ ಉತ್ತುಂಗಕ್ಕೇರಿದೆ. ಬಡತನ ಮತ್ತು ಜನರ ಯೋಗಕ್ಷೇಮದ ನಿರ್ವಹಣೆಯನ್ನ ತನ್ನ ಮೂಲ ಮಂತ್ರವಾಗಿ ಹಿಡಿದು ಅವಿರತವಾಗಿ ದುಡಿಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಸಮಾಜದ ಮೇಲಿನ ಕಾಳಜಿಯ ಅತಿದೊಡ್ಡ ಕುರುಹು. ಯೋಜನೆ ಎಂಬ ಸುಂದರ ಸೂರನ್ನ ನಿರ್ಮಿಸಿ ಹಲವು ಕುಟುಂಬಗಳ ಬದುಕಿಗೆ ಭರವಸೆಯಾದವರು ಪರಮಪೂಜ್ಯ ಕಾವಂದರು. ತಾಯಿಯ ಹೃದಯ ವೈಶಾಲ್ಯದೊಡನೆ ಕರುನಾಡಿಗೆ ಅಮ್ಮನಾದವರು ಮಾತೃಶ್ರೀಯವರು. ಯೋಜನೆ ಎಂಬ ಧನಾತ್ಮಕ ಕಾರ್ಯಕ್ರಮದ ಮೂಲಕ ಸೇವಾಯಜ್ಞ ಕೈಗೊಂಡಿರುವ ಈ ಮಾತಾಪಿತೃಗಳ ಮಕ್ಕಳಾಗಿ ಅವರ ಸೇವೆಯಲ್ಲಿ ಕಿಂಚಿತ್ ಭಾಗಿಯಾಗುತ್ತಿರುವ ಯೋಜನೆಯ ಸಮಸ್ತ ಕಾರ್ಯಕರ್ತರಾದ ನಾವು ಸಮಿತ್ತುಗಳಾಗಿ ಧನ್ಯತೆ ಹೊಂದುತ್ತಿದ್ದೇವೆ. ಇವರ ಸಮಾಜಮುಖಿ ಚಿಂತನೆ, ಸೇವೆಗಳ ಈ ಸೌಖ್ಯ ಕಾಲದಲ್ಲಿ ನಾವುಗಳು ಬದುಕಿದ್ದೇವೆ ಎಂಬುದೇ ಈ ಬದುಕಿನ ಹೆಮ್ಮೆ.
ಗ್ರಾಮಾಭಿವೃದ್ಧಿ ಯೋಜನೆ